ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ ಸಂಘಟನೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ನಮ್ರಚಿತ್ತೆಯ ಸಿಂಹಾಸನ ಮೇಲೆ ವಿರಾಜಮಾನರಾಗಿರಿ. ಇದೇ ಸಿಂಹಾಸನದ ಮೇಲೆ ಕುಳಿತು ಜವಾಬ್ದಾರಿಯ ಕಿರೀಟ ಧಾರಣೆ ಮಾಡಿಕೊಂಡು ಭವಿಷ್ಯ ಪದವಿಯನ್ನು ಮಾಡಿಕೊಳ್ಳಿರಿ. ಸಿಂಹಾಸನದಿಂದ ಇಳಿಯಬೇಡಿರಿ, ಇದರ ಮೇಲೆ ಕುಳಿತು ಕಾರ್ಯ ಮಾಡಿ. ಆಗ ಸಫಲತೆ ಸಿಗುತ್ತಿರುವುದು. ಅದಕ್ಕಾಗಿ ಮೊದಲು ನೀವು ಎನ್ನುವ ಪಾಠವನ್ನು ಪಕ್ಕ ಮಾಡಿಕೊಳ್ಳಿರಿ. ಇದರಿಂದ ನಿಮ್ಮ ಸಂಸ್ಕಾರ ಎಲ್ಲರ ಜೊತೆ ಸಹಜವಾಗಿ ಮಿಲನವಾಗುವುದು. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.